ಹಳೆಯ ಒಡಂಬಡಿಕೆಯಲ್ಲಿ ಮಂಜೂಷ ಅಥವಾ ಒಡಂಬಡಿಕೆಯ ಪೆಟ್ಟಿಗೆ ದೇವರ ಪ್ರಸನ್ನತೆಯನ್ನು ಸೂಚಿಸುತ್ತಿತ್ತು. ಈ ಮಂಜೂಷದಲ್ಲಿ 3 ಪವಿತ್ರ ವಸ್ತುಗಳಿದ್ದವು. ಮೇರಿ ಮಾತೆಯನ್ನು ಕೂಡ ಹೊಸ ಒಡಂಬಡಿಕೆಯ ಮಂಜೂಷವೆಂದು ಕರೆದರೆ ತಪ್ಪಾಗಲಾರದು. ಏಕೆಂದರೆ ಹೇಗೆ ಮಂಜೂಷದಲ್ಲಿ 10 ಆಜ್ಞೆಗಳನ್ನು ಒಳಗೊಂಡ ಶಾಸನ ಫಲಕವಿತ್ತೋ ಅದೇ ರೀತಿ ಮೇರಿ ಮಾತೆಯ ಗರ್ಭದಲ್ಲಿ ಜೀವಂತ ವಾಕ್ಯವಿತ್ತು. ಹೇಗೆ ಮಂಜೂಷದಲ್ಲಿ ಮನ್ನವನ್ನು ಇಟ್ಟಿದ್ದ ಚಿನ್ನದ ಪಾತ್ರೆ ಇತ್ತೋ ಅದೇ ರೀತಿ ಮೇರಿ ಮಾತೆಯು ತನ್ನ ಗರ್ಭದಲ್ಲಿ ಜೀವಂತ ರೊಟ್ಟಿಯನ್ನು ಧರಿಸಿದಳು. ಹೇಗೆ ಆರೋನನ ದಂಡವು ಯಾಜಕತ್ವದ ಸಂಕೇತವಾಗಿದೆಯೋ ಅದೇ ರೀತಿ ಮೇರಿ ಮಾತೆಯ ಗರ್ಭವು ಶ್ರೇಷ್ಠ ಯಾಜಕನನ್ನು ಪೂಜಿಸುವ ಶ್ರೇಷ್ಠ ಸ್ಥಾನವಾಗಿತ್ತು.